ಪ್ರೇಸ್ ದ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. ಬಿಡುಗಡೆಯ ಸಂದೇಶ ಎಂಬ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸ್ತೇನೆ. ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಿನ್ನ ವಾಕ್ಯಗಳನ್ನು ಧ್ಯಾನ ಮಾಡೋದಕ್ಕೋಸ್ಕರವಾಗಿ ಈ ವಾಕ್ಯಗಳನ್ನು ನಿನ್ನ ಪವಿತ್ರಾತ್ಮನಲ್ಲಿ ಅಭಿಷೇಕಿಸು. ಪವಿತ್ರಾತ್ಮನೇ, ನಾನು ನಿನ್ನನ್ನು ಸ್ವಾಗತಿಸ್ತೇನೆ. ನಿನ್ನ ಒಳ್ಳೆಯ ಬೋಧಕನಾಗಿದ್ಕೊಂಡು ಈ ವಾಕ್ಯದ ಮುಖಾಂತರ ನಿನ್ನ ಜನರ ಸಂಗಡ ಮಾತನಾಡು. ಈ ವಾಕ್ಯನ ಕೇಳುವ ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿಯ ಅಭಿವೃದ್ಧಿಯನ್ನು ಮತ್ತು ಬಿಡುಗಡೆಯನ್ನು ಉಂಟು ಮಾಡಿ ನಾನು ಬಿಡುಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತಿನ ಧ್ಯಾನ ಮಾಡ್ತೇವೆ 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದಲ್ಲಿ 31 ಮತ್ತು 32 ವಾಕ್ಯಗಳು. 1 Corinthians chapter 11 verse 31 and 32. ನಮ್ಮನ್ನು ನಾವೇ ವಿಚಾರಿಸಿಕೊಂಡರೆ ನ್ಯಾಯ ವಿಚಾರಣೆಗೊಳಗಾಗುವುದಿಲ್ಲ, ಆದರೆ ನಾವು ಕರ್ತನ ನ್ಯಾಯ ವಿಚಾರಣೆಗೆ ಒಳಗಾಗಿರಲಾಗಿ ಆತನು ಇವರಿಗೆ ಲೋಕದವರ ಸಂಗಡ ಅಪರಾಧಿಗಳೆಂಬ ನಿರ್ಣಯವಾಗಬಾರದೆಂದು ನಮ್ಮನ್ನು ಶಿಕ್ಷಿಸ್ತಾನೆ. ಇಲ್ಲಿ ಅಪೊಸ್ತಲ ಪೌಲನು ಹೇಳ್ತಾನೆ, ನಮ್ಮನ್ನು ನಾವೇ ವಿಚಾರಿಸಿಕೊಂಡರೆ ನ್ಯಾಯ ವಿಚಾರಣೆ ಒಳಗಾಗುವುದಿಲ್ಲ. ಒಂದು ವೇಳೆ ದೇವರ ನ್ಯಾಯ ನಿರ್ಣಯ ಬರುವುದಾದರೆ ದೇವರು ಯಾಕೆ ಶಿಕ್ಷಿಸ್ತಾನೆಂದರೆ, ಯೇಸು ಕ್ರಿಸ್ತನಲ್ಲಿ ಯಾರ್ಯಾರು ನಂಬಿಕೆ ಇಟ್ಟಿದ್ದಾರೆ ಮತ್ತು ಯಾರ್ಯಾರು ನೀರಿನಲ್ಲಿ ಮುಳುಗಿ ದೀಕ್ಷೆ ತೆಗೆದುಕೊಂಡಿದ್ದಾರೆ ಅವರೆಲ್ಲರಿಗೂ ಯೇಸು ಕ್ರಿಸ್ತನು ನಿತ್ಯ ನರಕದ ಬೆಂಕಿಯಿಂದ ಅವರಿಗೆ ರಕ್ಷಣೆ ಕೊಟ್ಟಿದ್ದಾನೆ. ಈ ರಕ್ಷಣೆ ಎಂಬುದು ದೇವರ ಕೃಪೆಯಾಗಿದೆ. ಯಾರ್ಯಾರು ಯೇಸು ಕ್ರಿಸ್ತನಲ್ಲಿ ನಂಬಿ ನೀರಿನಲ್ಲಿ ಮುಳುಗಿ ದೀಕ್ಷೆ ಅಂದ್ಕೊಂಡು ಈ ರಕ್ಷಣೆಯನ್ನು ಹೊಂದಿಕೊಂಡಿದ್ದರೋ ಅವರು ನಿರಂತರವಾಗಿ ಪಾಪದಲ್ಲಿ ಜೀವಿಸಿದ್ದಾರೆ. ಪಾಪಕ್ಕೆ ಗುಲಾಮರಾಗುವುದಾದರೆ ದೇವರು ಅವರಿಗೆ ಈ ಲೋಕದಲ್ಲಿ ಅವರ ಪಾಪಕ್ಕೆ ನ್ಯಾಯ ತೀರ್ಪು ಅಥವಾ ಪಾಪಕ್ಕೆ ಶಿಕ್ಷೆ ಕೊಡ್ತಾನೆ. ಯಾಕಂದರೆ ಯೇಸು ಕ್ರಿಸ್ತನಲ್ಲಿ ನಂಬಿಕೆಟ್ಟು ನೀರಿನಲ್ಲಿ ಮುಳುಗಿ ದೀಕ್ಷೆ ಅಂತಕೊಂಡವರು ಯಾರೂ ನರಕಕ್ಕೆ ಹೋಗಲಿಕ್ಕೆ ದೇವರು ಬಿಡುವುದಿಲ್ಲ. ಅವರಿಗೆ ನರಕದ ಬೆಂಕಿಯನ್ನು ದೇವರು ಬಿಡಿಸಿಕೊಂಡು ನಿತ್ಯ ಜೀವನ ಕೊಟ್ಟಿದ್ದಾರೆ, ಅವ್ರ ರಕ್ಷಣೆ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಅವರಿಗೆ ಸತ್ತ ನಂತರ ನ್ಯಾಯ ತೀರ್ಪಲ್ಲ, ಜೀವ ಇರುವಾಗ ಒಂದು ವೇಳೆ ಇದರ ಮಕ್ಕಳು ಯೇಸು ಕ್ರಿಸ್ತನ ಬಗ್ಗೆ ತಿಳಿದುಕೊಂಡು ಬೇಕಾದ ಪಾಪವನ್ನು ಮಾಡಿ ಪಾಪದಲ್ಲಿ ಜೀವಿಸಿದರೆ ದೇವರು ತನ್ನ ಸಭೆಯಲ್ಲಿ ದೇವರ ಸೇವಕರ ಮುಖಾಂತರ, ವಾಕ್ಯದ ಮುಖಾಂತರ ಬೇರೆ ಬೇರೆ ರೀತಿಯಲ್ಲಿ ಪಾಪದ ಬಗ್ಗೆ ಎಚ್ಚರಿಕೆ ಕೊಡ್ತಾನೆ. ಆದರೂ ದೇವರ ಮಕ್ಕಳು ನಿರಂತರ ಪಾಪಕ್ಕೆ ದಾಸರಾದರೆ ಇಲ್ಲಿ ಅಪ್ಪಸಪಡುತ್ತಾರೆ, ಅವರನ್ನು ದೇವರು ಶಿಕ್ಷಿಸ್ತಾನೆ. ಯಾಕಂದರೆ ಅವರು ಲೋಕದವರ ಸಂಗಡ ಅಪರಾಧಿ ನಿರ್ಣಯವಾಗಬಾರದು, ಅವರು ಪರಲೋಕಕ್ಕೆ ಬರಬೇಕು, ನಿತ್ಯ ಜೀವ ಹೊಂದಿಕೊಳ್ಳಬೇಕು ಎಂಬುದನ್ನು ಶಿಕ್ಷಿಸ್ತಾನೆ ಎಂದು ಅಪೊಸ್ತಲ ಹೇಳ್ತಾನೆ. ನಾವು ನೋಡ್ತೇವೆ ಇಬ್ರಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 12ನೇ ವಾಕ್ಯ. ಇಬ್ರಿಯು ಚಾಪ್ಟರ್ 4 verse 12. ಯಾಕೆಂದರೆ ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯಸಾಧಕವಾದದ್ದು, ಯಾವ ಇಬ್ಬೈಕತೆಗಿಂತಲೂ ಹದವಾದದ್ದು, ಪ್ರಾಣ ಆತ್ಮಗಳನ್ನು ಕೀಲು ಮಜ್ಜೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೂ ತೂರಿ ಹೋಗುವಂಥದ್ದು, ಹೃದಯದ ಆಲೋಚನೆಗಳನ್ನು ಉದ್ದೇಶಗಳನ್ನು ವೀಕ್ಷಿಸುವಂಥದ್ದು ಆಗಿದೆ. ದಿನಾಲು ನೀವು ಬೆಳಗಿನ ಜಾವ ಮತ್ತು ರಾತ್ರಿ ಮಲಗು ಮುಂಚೆ ದೇವರ ವಾಕ್ಯ ಓದುವರು ಮಾತ್ರ ಅಲ್ಲ, ಧ್ಯಾನಿಸುವರಬೇಕು. ಬೇರೆ ಯಾವಾಗ ದೇವರ ಧ್ಯಾನಿಸ್ತಾರೋ ಆಗ ದೇವರ ವಾಕ್ಯ ಪ್ರೇರೆ ನಿಮ್ಮ ಹೃದಯದಲ್ಲಿ, ನಿಮ್ಮ ಆಲೋಚನೆಯಲ್ಲಿ, ನಿಮ್ಮ ಬಾಯಿ ಮಾತಿನಲ್ಲಿ ನೀವು ಪಾಪ ಮಾಡುವುದಾದರೆ ಈ ವಾಕ್ಯ ಪ್ರೇರೆ ನಿಮ್ಮ ಮನಸ್ಸು ಒಳಗೆ ತೂರಿ ಹೋಗಿಕೊಂಡು ನಿಮ್ಮ ಹೃದಯದ ಆಲೋಚನೆ ವಿವರಿಸಿಕೊಂಡು ನಿಮ್ಮಲ್ಲಿ ಪಾಪ ಇರುವುದಾದರೆ ಆ ವಾಕ್ಯ ನಿಮಗೆ ಪಾಪದ ಬೇಗ ಅರಿವನ್ನು ಉಂಟು ಮಾಡ್ತದೆ. ಈ ರೀತಿ ನೀವು ದೇವರ ಧ್ಯಾನ ಮಾಡಿ ನಿಮ್ಮ ಜೀವಿತವನ್ನು ಪರೀಕ್ಷಿಸಿಕೊಂಡು ಒಂದು ನಿಮ್ಮ ಜೀವಿತ ಪಾಪ ಉಂಟು ಎಂದು ಗೊತ್ತಾದರೆ ಆ ಪಾಪನ ಒಪ್ಪಿಗೆಯನ್ನು ಅರಿಕೆ ಮಾಡಿ ಆ ಪಾಪನ ಬಿಟ್ಟು ಬಿಡುವುದಾದರೆ ನಿಮಗೆ ನ್ಯಾಯ ತೀರ್ಪು ಬರೋದಿಲ್ಲ, ದೇವರು ನಿಮಗೆ ಶಿಕ್ಷಿಸೋದಿಲ್ಲ. ಒಂದು ವೇಳೆ ಪ್ರೇರೆ ನೀವು ದೇವರ ವಾಕ್ಯ ಧ್ಯಾನ ಮಾಡಲಿಕ್ಕೆ ಸಮಯ ಕೊಡೋದಿಲ್ಲ, ಒಂದು ವೇಳೆ ನೀವು ದೇವರ ವಾಕ್ಯ ಧ್ಯಾನ ಮಾಡದಿದ್ದರೆ ನಿಮ್ಮ ಜೀವಿತದಲ್ಲಿರುವ ಗುಪ್ತ ಪಾಪಗಳ ಬಗ್ಗೆ ನಿಮಗೆ ತಿಳಿವಳಿಕೆ ಬರುವುದಿಲ್ಲ. ಯಾಕಂದರೆ ಇವತ್ತು ನೀವು ದೊಡ್ಡ ದೊಡ್ಡ ಪಾಪಗಳು ಮಾಡದಿದ್ದರೂ ಆಲೋಚನೆಯಲ್ಲಿ, ಬಾಯಿ ಮಾತಿನ ಅನೇಕರು ಪಾಪ ಮಾಡೋದುಂಟು ಪ್ರೇರೆ. ಅದು ಆ ಪಾಪಗಳು ನಿಮಗೆ ತಿಳಿವಳಿಕೆ ಆಗಬೇಕಾದರೆ ದೇವರ ವಾಕ್ಯನ ಬೆಳಗಿನ ಜಾವ, ರಾತ್ರಿ ಜಾವ ಧ್ಯಾನ ಮಾಡಿದರೆ ಮಾತ್ರವೇ ಆ ವಾಕ್ಯಗಳು ನಿಮ್ಮ ಹೃದಯದಲ್ಲಿ ಬಚ್ಚಿಟ್ಟ ಪಾಪಗಳನ್ನು ನಿಮಗೆ ತೋರಿಸಿಕೊಡುವಾಗ, ನಿಮಗೆ ಪಶ್ಚಾತ್ತಾಪ ಪಡುವಾಗ ಆಗ ದೇವರು ನಿಮಗೆ ಶಿಕ್ಷೆ ಕೊಡದೆ ದೇವರು ನಿಮ್ಮ ಶ್ರಮಿಸ್ತಾನೆ. ಮತ್ತು ಈ ಲೋಕದಲ್ಲಿ ಜೀವಿಸುವ ತನಕ ಆರೋಗ್ಯವಂತರಾಗಿ ಆಶೀರ್ವಾದವಂತರಾಗಿ ಜೀವನ ಮಾಡಲು ಸಾಧ್ಯವಾಗ್ತದೆ. ಇನ್ನೊಂದು ವಿಧಾನ ನೋಡೋಪ್ರೆ ದೇವರ ಪರೀಕ್ಷಿಸೋದು ಬಗೆಯಿಂದ ಎಕ್ಸಾಂಪಲ್ 1ನೇ ಯೋಹನ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 8 ಮತ್ತು 9ನೇ ವಾಕ್ಯ. 1 John chapter 1 verse 8 and 9.
ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯ ಎಂಬುದು ನಮ್ಮಲ್ಲಿಲ್ಲ. ನಮ್ಮ ಪಾಪಗಳು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತ ನಂಬಿಗಸ್ತನು ನೀತಿವಂತನು ಆಗಿರುವುದರಿಂದ ನಮ್ಮ ಪಾಪಗಳನ್ನು ಶ್ರಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ಇಲ್ಲಿ ಅಪ್ಪ ಹೇಳ್ತಾನೆ, ನಮ್ಮಲ್ಲಿ ಪಾಪವಿಲ್ಲ ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ತೇವೆ ಮತ್ತು ಸತ್ಯ ಎಂಬುದು ನಮ್ಮಲ್ಲಿಲ್ಲ. ಅದರ್ಥ ಯಾವ ಒಬ್ಬ ವಿಶ್ವಾಸಿ ದೇವರ ವಾಕ್ಯವನ್ನು ಓದುವುದಿಲ್ಲವೋ, ದೇವರ ವಾಕ್ಯವನ್ನು ಕೇಳಿ ಧ್ಯಾನ ಮಾಡಿದಲ್ಲೋ ಅವರು ತಮ್ಮಲ್ಲಿ ಪಾಪವಿಲ್ಲ, ತಾವೇ ನೀತಿವಂತರು ಎಂಬುದೇ ಅಂಥ ಒಂದು ಭಾವನೆ ಅವರಿಗೆ ಬರ್ತದೆ. ಅದಕ್ಕೆ ಅಪೊಸ್ತಲ ಯೋಹನ ಹೇಳ್ತಾನೆ, ಯಾವಾಗ ನೀವು ದೇವರ ವಾಕ್ಯವನ್ನು ಓದಿತಿರೋ ಧ್ಯಾನ ಮಾಡ್ತಿರೋ ಆಗ ನಿಮ್ಮ ಸಣ್ಣ ಸಣ್ಣ ಪಾಪಗಳು ನಿಮಗೆ ಮನವರಿಕೆ ಆಗುವ ನೀವು ಬಲ್ಲ ಒಪ್ಪಿಕೊಂಡು ಅರಿಕೆ ಮಾಡಿದರೆ ಎಷ್ಟು ರಕ್ತವು ನಿಮ್ಮ ತೊಳೆದು ನಿಮ್ಮನ್ನು ಶುದ್ಧೀಕರಿಸುತ್ತದೆ. ಆಗ ಯಾವ ಶಿಕ್ಷೆ ನಿಮಗೆ ಬರದಂತೆ ನೀವು ಆ ಶಿಕ್ಷೆಯಿಂದ ನಿಮ್ಮನ್ನು ಎಸ್ಕೇಪ್ ಆಗಲಿಕ್ಕೆ ನಿಮಗೆ ಸಾಧ್ಯವಾಗ್ತದೆ. ಒಂದು ವೇಳೆ ದೇವರ ವಾಕ್ಯ ನಿಮ್ಮಲಿಲ್ಲವೋ, ವಾಕ್ಯ ಕೇಳುವುದಿಲ್ಲವೋ, ವಾಕ್ಯ ಧ್ಯಾನ ಮಾಡಲು ಆಗ ನೀವು ಮೋಸ ಹೋಗ್ತೀರಿ. ನಿಮಗೆ ನಿಮ್ಮ ಪಾಪ ಇಲ್ಲ ಎಂಬುದ ಅಂಥ ಭಾವನೆ ಬರ್ತದೆ. ಅದೇ ಅಂಥ ಭಾವನೆ ಬರಬಾರ್ದಾದರೆ ದೇವರ ವಾಕ್ಯ ಧ್ಯಾನ ಮಾಡೋದು ಅತಿ ಅಗತ್ಯವಾಗಿದೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೀವಿ, ಕೀರ್ತನೆ ಪುಸ್ತಕ 4ನೇ ಅಧ್ಯಾಯದಲ್ಲಿ 4ನೇ ವಾಕ್ಯ, ಸಾಮ್ ಚಾಪ್ಟರ್ 4:4, ಭಯಪಡಿರಿ, ಪಾಪ ಮಾಡಬೇಡಿರಿ, ಮೌನವಾಗಿರಿ, ಹಾಸಿಗೆ ಮೇಲೆ ಇರುವಾಗ ಹೃದಯದಲ್ಲೇ ಆಲೋಚಿಸಿಕೊಳ್ಳಿರಿ. ಇಲ್ಲಿ ದಾವೀದನು ತನ್ನ ಜೀವಿತದಲ್ಲಿ ಈ ಒಂದು ಅನುಭವ ಮಾಡಿಕೊಂಡು ಪ್ರಯತ್ನಕ್ಕೆ ಅವನು ಹೇಳ್ತಾನೆ, ರಾತ್ರಿ ಮಲಗುವ ಮೊದಲು ಅವನು ತನ್ನ ಹೃದಯವನ್ನು ವಾಕ್ಯದಿಂದ ಪರೀಕ್ಷಿಸಿಕೊಳ್ಳುತ್ತಿದ್ದನು ಎಂಬುದನ್ನು ನೋಡ್ತೇವೆ. ಇವತ್ತು ರಾತ್ರಿ ಮಲಗುವ ಮೊದಲು ನಿಮ್ಮ ಜೀವಿತವನ್ನು ಇಡೀ ದಿನ ನೀವು ಬೆಳಗ್ಗಿನಿಂದ ಸಾಯಂಕಾಲ ತನಕ ನೀವು ಅನೇಕ ಕೆಲಸದಲ್ಲಿ ಅನೇಕ ವ್ಯವಹಾರದಲ್ಲಿ ನೀವು ಮುಳುಗಿರ್ತೀರಿ. ನೀವು ದೊಡ್ಡ ಪಾಪಗಳು ಮಾಡದಿದ್ದರೂ ಮಾತಿನಲ್ಲಿ ಆಲೋಚನೆ ತಪ್ಪಿ ಬೀಳ್ತೀರಿ. ಅದಕ್ಕೆ ದಾವೀದನು ಆತನೇ ಹಾಸಿಗೆ ಮೇಲಿರುವಾಗ ಆತ ದೇವರ ವಾಕ್ಯವನ್ನು ಧ್ಯಾನ ಮಾಡಿ ತನ್ನ ಹೃದಯ ಪರೀಕ್ಷಿಸಿಕೊಳ್ಳೋದು. ಈ ರೀತಿ ಇದು ಒಳ್ಳೆ ಅಭ್ಯಾಸವಾಗಿದೆ. ನಿಮ್ಮ ಜೀವಿತದಲ್ಲಿ ಪ್ರತಿದಿನ ನಿಮ್ಮ ಕೆಲಸ ವ್ಯವಹಾರ ತೊಡಗುವಾಗ, ಲೋಕ ಜನರ ಮಧ್ಯೆ ಇರುವಾಗ ನಾನಾ ವಿಧದ ಪಾಪದ ಬೀಳಲಿಕ್ಕೆ ನಿಮಗೆ ಅವಕಾಶ ಉಂಟು. ಅದಕ್ಕೋಸ್ಕರ ಆ ಪಾಪದ ಶಿಕ್ಷೆ ಬರದಂತೆ ದಿನಾಲು ರಾತ್ರಿ ಮಲಗುವ ಮುಂಚೆ ನಿಮ್ಮ ಹಾಸಿಗೆಯಲ್ಲಿ ದೇವರ ವಾಕ್ಯ ಓದಿ ಧ್ಯಾನ ಮಾಡುವುದರೆ ದೇವರ ಆತ್ಮವನ್ನು ನಿಮಗೆ ಆ ವಾಕ್ಯದ ಮೂಲಕ ನಿಮ್ಮ ಪಾಪವನ್ನು ನಿಮಗೆ ತೋರಿಸಿಕೊಡುವ ಪಾಪ ಒಪ್ಪಿಕೊಂಡು ಅರಿಕೆ ಮಾಡಿದರೆ ನೀವು ನೀತಿವಂತರಾಗ್ತೀರಿ, ಪರಿಶುದ್ಧರಾಗ್ತೀರಿ. ಯಾವ ಶಿಕ್ಷೆ ನಿಮಗೆ ಬರದಂತೆ ದೇವರನ್ನು ಕಾಪಾಡುವವನಾಗಿದೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ, ಕೀರ್ತನೆ 17 ಅದರಲ್ಲಿ 3ನೇ ವಾಕ್ಯ, ಸಾಮ್ 17:3, ನೀವು ನನ್ನ ಹೃದಯವನ್ನು ಪರೀಕ್ಷಿಸಿದರು, ರಾತ್ರಿಯಲ್ಲಿ ವಿಚಾರಿಸಿದರು, ನನ್ನನ್ನು ಪುಟಕ್ಕಾಗಿ ಶೋಧಿಸಿದರು, ಯಾವ ದುರಾಲೋಚನೆಯಾದರೂ ನನ್ನಲ್ಲಿ ದೊರೆಯುವುದಿಲ್ಲ, ನನ್ನ ಬಾಯಲ್ಲಿ ತಪ್ಪಿಲ್ಲ. 2ನೇ ಕೊರಿಂಥಿಯರಿಗೆ ದೇವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯದಲ್ಲಿ 5ನೇ ವಾಕ್ಯ, 2 Corinthians chapter 13:5, ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ಎಂದು ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳಿರಿ, ನಿಮ್ಮನ್ನು ಪರಿಶೋಧಿಸಿಕೊಳ್ಳಿರಿ. ಏನು ಯೇಸು ಕ್ರಿಸ್ತನು ನಿಮ್ಮಲ್ಲಿದ್ದನೆಂಬುದು ನಿಮ್ಮನ್ನು ಕುರಿತು ನಿಮಗೆ ಚೆನ್ನಾಗಿ ತಿಳಿದಿಲ್ಲವೋ? ಅದು ನಿಮ್ಮಲ್ಲಿಲ್ಲದರೆ ನೀವು ಅಯೋಗ್ಯರೇ. ಪೌಲನು ಕುರಿತು ವಿಶ್ವಾಸ ನಿಮ್ಮಲ್ಲಿ ಆ ನಂಬಿಕೆ ಉಂಟು, ಆ ನಂಬಿಕೆಯಲ್ಲಿ ಜೀವಿಸ್ತಿರೋ ಇಲ್ಲವೋ ಎಂಬುದು ಪರೀಕ್ಷೆ ಮಾಡಬೇಕಂದ್ರೆ. ಯಾಕೆಂದರೆ ಅನೇಕರು ತಾನು ಯೇಸು ನಂಬುತ್ತೇನೆ ಹೇಳ್ತಾನೆ, ಆದರೆ ಅವರಲ್ಲಿ ಯೇಸು ಕ್ರಿಸ್ತನ ಆ ಗುಣಗಳು ತೋರಲ್ಪಡೋದು. ಹಾಗಾದರೆ ನಂಬಿಕೆ ನಿಮಗೆ ಉಂಟು ಎಂಬುದಾಗಿ ನೀವು ಪರೀಕ್ಷಿಸುವುದು ಹೇಗೆಂದರೆ, ನಂಬಿಕೆ ನಿಮ್ಮಲ್ಲಿರುವುದಾದರೆ ಯೇಸು ಕ್ರಿಸ್ತ ನಿಮ್ಮಲ್ಲಿರುತ್ತದೆ, ಯೇಸು ಕ್ರಿಸ್ತನ ಆ ಸ್ವಭಾವಗಳು ನಂಬಿಕೆ ಕ್ರಿಯೆಗಳು ತೋರಿ ಬಂದರೆ ಮಾತ್ರವೇ ನಂಬಿಕೆ ಉಂಟು ಎಂಬುದು ಗೊತ್ತದೆ. ಒಂದು ವೇಳೆ ನಂಬಿಕೆ ಕ್ರಿಯೆಗಳು ನಿಮಗೆ ತೋರಿದಲ್ಲ, ಅದರ ನಂಬಿಕೆ ಜೀವವಿಲ್ಲ. ಅದಕ್ಕೆ ಅಪೊಸ್ತಲರಲ್ಲಿ ಕೊರಿಂಥ ವಿಶ್ವಾಸಿಗಳೇ, ನಿಮ್ಮಲ್ಲಿ ನಂಬಿಕೆ ಉಂಟೋ ಇಲ್ಲವೋ ಎಂಬುದಾಗಿ ಪರೀಕ್ಷಿಸಿಕೊಳ್ಳಿರಿ, ಪರಿಶೋಧಿಸಿಕೊಳ್ಳಿರಿ ಎಂಬುದಾಗಿ ಹೇಳ್ತಾರೆ. ಹೇಗೆ ಪರೀಕ್ಷಿಸುವುದು? ನಾವು ನೋಡ್ತೇವೆ, ಯಾಕೋಬನ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 17-26 ವಾಕ್ಯ, ಜೇಮ್ಸ್ ಚಾಪ್ಟರ್ 2:17-26. ಹಾಗೆಯೇ ಕ್ರಿಯೆಗಳಿಲ್ಲದಿದ್ದರೆ ನಂಬಿಕೆಯು ತನ್ನಲ್ಲಿ ಜೀವವಿಲ್ಲದು. ಯಾಕೋಬ ಹೇಳ್ತಾನೆ, ಬರೀ ನಂಬಿಕೆ ಉಂಟು ಹೇಳಿಕೊಂಡು ನಂಬಿಕೆ ಕ್ರಿಯೆ, ಆ ನಂಬಿಕೆಯ ವಿಧೇಯತೆ, ಆ ನಂಬಿಕೆಯ ಪ್ರಾರ್ಥನೆ, ಆ ನಂಬಿಕೆಯ ಅರಿಕೆ ಇದು ಇಲ್ಲದಿದ್ದರೆ ನಂಬಿಕೆ ಜೀವವಿಲ್ಲದು. ಅಪೊಸ್ತಲರು ನಂಬಿಕೆ ಯಾರು ಉಂಟು ಅವರು ತಮ್ಮ ಬಾಯಿಂದ ಹೇಳ್ತಾರೆ, ತನ್ನ ಒಳಗೆ ಯೇಸು ಕ್ರಿಸ್ತನು ಇದ್ದಾನೆಂಬುದೇ. ನಂಬಿಕೆ ಇಲ್ಲದವರು ತನ್ನ ಒಳಗೆ ಯೇಸು ಕ್ರಿಸ್ತ ಇದ್ದಾನೆ ಎಲ್ಲಿ ಅವರಿಗೆ ಆ ಧೈರ್ಯ ಬರೋದಾಗೆ ನಂಬಿಕೆ ಉಂಟು, ಅದು ಕ್ರಿಯೆಗಳು ಬೇಕು. ಕ್ರಿಯೆಗಳಿಲ್ಲದ ನಂಬಿಕೆ
ನಮಗೆ ಜೀವವಿಲ್ಲದೆಂಬುದಾಗಿ ಇಲ್ಲಿ ಯಾಕೋಬನು ಹೇಳ್ತಾನೆ. 18ನೇ ವಾಕ್ಯದಲ್ಲಿ ಹೀಗೆ ಉಂಟು, ಈಗಿಲ್ಲವಾದರೆ ಒಬ್ಬ ಮನುಷ್ಯನು ನಿನಗೆ ನಂಬಿಕೊಂಟು ನನಗೆ ಕ್ರಿಯೆಗಳುಂಟು, ನಾನು ನನ್ನ ಕ್ರಿಯೆಗಳ ಮುಖಾಂತರ ನಾನು ನಂಬಿಕೊಂಡು ನಿನಗೆ ತೋರಿಸ್ತೇನೆ, ನೀನು ಕ್ರಿಯೆಗಳಿದೆ ನಿನ್ನ ನಂಬಿಕೊಂಡು ನನಗೆ ತೋರಿಸು ನೋಡೋಣ ಎಂದು ಹೇಳುವನಲ್ಲವೇ. ಇಲ್ಲಿ ಯಾಕೋಬ ಹೇಳ್ತಾನೆ, ನಿಮ್ಮಲ್ಲಿ ನಂಬಿಕೆ ಇರುತ್ತದೆ, ಆ ನಂಬಿಕೆಯನ್ನು ಕ್ರಿಯೆಗಿರ್ತ ತೋರಿ. ಅದಕ್ಕೆ ಅಪೊಸ್ತಲ ಪೌಲನು ಹೇಳ್ತಾನೆ, ನಂಬಿಕೆ ಇದ್ದಿರು ಇದು ಇರುವುದಾದರೆ ನಂಬಿಕೆ ಕ್ರಿಯೆ ಮೂಲಕ ತೋರಿಸಬೇಕು, ಆಗ ಮಾತ್ರ ನಿಮಗೆ ಜೀವ ಉಂಟು. ಒಂದು ಕ್ರಿಯೆಗಳಿದ್ದರೆ ನಂಬಿಕೆ ಯೇಸು ನಂಬುವುದಾದರೆ ನೀವು ನೀರಿನಲ್ಲಿ ಮುಳುಗಿ ಅಂತ ಕೊಲ್ಲಬೇಕು, ಆವಾಗ ನಿಜವಾಗಿ ಯೇಸು ನಂಬಿದ್ದೀರಿ. ಆ ನೀರಿನ ದೃಷ್ಟಿಗಳ ಮುಖಾಂತರ ನೀವು ನೀತ ಒಂದು ಹೊಂದ್ತೀರಿ. ಅನೇಕರು ಈ ಟಿ ವಿ ಮಾಧ್ಯಮದ ಮುಖಾಂತರ ಈ ಸ್ವಾರ್ಥ ಕೇಳಿ ನಂಬುತ್ತೀರಿ. ಆದರೆ ಈ ನಂಬಿಕೆ ನೀವು ನಂಬುವುದಾದರೆ ನಿಮ್ಮ ಕ್ರಿಯೆ ತೋರಿ ಬರಬೇಕು. ಯೇಸು ನಂಬಿರುವುದಾದರೆ ಅದು ಯೇಸು ನಂಬಿಕೊಂಡು ನೀರಿನಲ್ಲಿ ಮುಳುಗಿ ದೀಕ್ಷಾ ತೆಗೆದುಕೊಳ್ಳೋದ್ರ ಮುಖಾಂತರ ನಿಮ್ಮ ನಂಬಿಕೆ ಆ ಕ್ರಿಯೆಗಳೇ ಬರುವಾಗ ನೀತಿವಂತ ನಿರ್ಣಯ ಹೊಂದುತ್ತೀರಿ. ಒಂದೇ ಬರೀ ನಂಬಿಕೆ ಇಟ್ಟುಕೊಂಡು ನೀರಿನ ಮುಳುಗಿ ತೆಗೆದುಕೊಳ್ಳೋದಿಲ್ಲೋ ಮತ್ತು ದೇವರ ಸಭೆಗೆ ಬರೋದಿಲ್ಲೋ, ಆಗ ನಿಮ್ಮ ನಂಬಿಕೆ ಜೀವ ಇಲ್ಲದೆ ಅಪೊಸ್ತಲರು ಯಾಕೆ ಬರ್ತದೆ, ಒಬ್ಬರನ್ನು ನಂಬಿದನು, ನಂಬಿಕೆ ಬರೋ ನೀತಿವಂತನನ್ನು, ಆದರೆ ಅವನ ಕ್ರಿಯೆಗಳ ಮುಖಾಂತರ ಅವನು ತನ್ನ ಕ್ರಿಯೆ ಮುಖಾಂತರ ನೀತಿಯ ನಿರ್ಣಯ ಹೊಂದಿದನು ಎಂಬುದಾಗಲಿ ಯಾಕೋಬನು ಒಬ್ಬರನ್ನು ದೃಷ್ಟಾಂತದ ಮುಖಾಂತರದಲ್ಲಿ ಮಾತನಾಡ್ತಾನೆ. 20ನೇ ವಾಕ್ಯ ನೋಡ್ತೇವೆ, ಅವನ ನಂಬಿಕೆಯು ಕ್ರಿಯೆಗಳೊಂದಿಗೆ ಪ್ರವರ್ತಿಸಿ ಆ ಕ್ರಿಯೆಗಳಿಂದಲೇ ಸಿದ್ಧಿಗೆ ಬಂತೆಂಬುದು ಕಾಣಬರುತ್ತದಲ್ಲ. ಅಬ್ರಹಾಮನು ದೇವರು ನಂಬಿದನು, ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿಯಿಂದ ಎನಿಸಲ್ಪಟ್ಟಿತು ಎಂಬ ಶಾಸ್ತ್ರದ ಮಾತು ಹೀಗೆ ನೆರವೇರಿತು. ಅಲ್ಲಿ ಯಾಕೆ ಅತಿ ಸ್ಪಷ್ಟ ಹೇಳ್ತಾನೆ, ಅಬ್ರಹಾಮನು ದೇವರನ್ನು ನಂಬಿಕೆ ಇಟ್ಟಾಗ ಅವನು ನೀತಿವಂತನಾದನು, ಆ ನೀತಿವಂತನು ಎಂಬುದಾಗಿ ಆ ಕ್ರಿಯೆಗಳ ಮೂಲಕ ಅವನು ದೃಢಪಡಾಗಿದೆ. ಇವತ್ತು ಯಾರ್ಯಾರು ಯೇಸು ಕ್ರಿಸ್ತ ನಿಮ್ಮ ಕರ್ತನು ಒಡೆಯನಿಂದ ಅಂಗೀಕಾರ ಮಾಡುತ್ತೀರೋ, ಹೌದು ಯೇಸು ಕ್ರಿಸ್ತ ಮೇಲೆ ನಂಬಿಕೆ ಇಟ್ಟುಕೊಡು, ಆತ್ಮ ಕರ್ತ ಒಡೆಯನ ಅಂಗೀಕಾರ ಮಾಡಿದ ಮುಖಾಂತರವಾಗಿ ನೀವು ದೇವರ ಮಕ್ಕಳಾಗುತ್ತೀರಿ. ನೀತಿವಂತ ನಿರ್ಣಯವಂತೆ ಆ ನೀತಿವಂತ ನಿರ್ಣಯವನ್ನು ನೀವು ಕ್ರಿಯೆಗಳ ಮೂಲಕ ತೋರಿಸು ಅಗತ್ಯ. ಅದು ನೀರಿನಲ್ಲಿ ಮುಳುಗಿ ದೀಕ್ಷೆ ಅಂತ್ಕೊಂಡು ಕರ್ತನ ಸಭೆಗೆ ಒಂದು ಅಂಗವಾಗುವುದು ಅತಿ ಅಗತ್ಯವಾಗಿದೆ. ಈಗ ಅಬ್ರಹಾಮನು ನಂಬಿಕೆ ಇಡುವಾಗ ನೀತಿವಂತನಾದ, ಆದರೆ ಅವನು ತನ್ನ ಮಗನಾದ ಇಸಾಕನನ್ನು ಯಜ್ಞವೇದಿ ಸಮರ್ಪಣೆ ಮಾಡುವ ಮುಖಾಂತರ ಅವನ ಕ್ರಿಯೆಗಳಲ್ಲಿ ಅವನು ನೀತಿವಂತಂದು ಎನ್ನಿಸಲ್ಪಟ್ಟಿದ್ದೆಂಬುದಾಗಿ ಯಾಕೋಬನು ಹೇಳ್ತಾನೆ. ನಂತರ ನಾವು ನೋಡ್ತೇವೆ ಪ್ರೇರೆ, ದೇವರ ಸ್ನೇಹಿತ ಹೆಸರು ಅವನಿಗೆ ಉಂಟಾದ. ಅಷ್ಟೇ ಅವನು ದೇವರ ಸ್ನೇಹಿತನಂದು, ಏಕೆಂದರೆ ದೇವರು ಏನೆಲ್ಲ ಹೇಳಿದನು ಅದಕ್ಕೆಲ್ಲ ಒಬ್ಬರನ್ನು ವಿಧೇಯನಾದನು. ದೇವರ ವಾಕ್ಯಕ್ಕೆ ವಿಧೇಯನಾಗುವಾಗ ನೀವು ಸಹ ದೇವರ ಸ್ನೇಹಿತರಾಗುತ್ತೀರಿ ಪ್ರೇರೆ. ಮತ್ತು 24ನೇ ವಾಕ್ಯ, ಮನುಷ್ಯನು ಕ್ರಿಯೆಗಳಿಂದ ನೀತಿವಂತೆಂದು ನಿರ್ಣಯಿಸಲ್ಪಡುತ್ತಾನೆ ಹೊರತು ಬರೀ ನಂಬಿಕೆಯಿಂದಲೂ ನೋಡುತ್ತೀರಿ. ಹಾಗಾದರೆ ಯಾಕೆ ಮಾಡ್ತಾನೆ, ನೀವು ನೀತಿವಂತ ನಿರ್ಣಯವೊಂದು ಕ್ರಿಯೆಗಳ ಮುಖಾಂತರ ನಂಬಿಕೆ ಮತ್ತು ಕ್ರಿಯೆ ಎರಡು ಒಟ್ಟಾಗುವುದಾದರೆ ಮಾತ್ರವೇ ನೀವು ನೀತಿಯನ್ನು ನಿರ್ಣಯಿಸ್ತೀರಿ. ಅದು ಬರೀ ನಂಬಿಕೆ ಉಂಟು ಕ್ರಿಯೆಗಳು ಇಲ್ಲ, ಅದೇ ನೀವು ನೀತಿವಂತ ಆಗುವುದಿಲ್ಲ ಎಂದು ಯಾಕೋಬನು ಹೇಳುತ್ತಾನೆ ಬರೇ. ಅದು 25ನೇ ವಾಕ್ಯ ನೋಡ್ತೇವೆ. ಅದೇ ರೀತಿ ಯಾಕೆ ಸೂಲ್ಯದ ರಾಬಲು ಗೂಢಚಾರರನ್ನು ತನ್ನ ಮನೆಯಲ್ಲಿ ಸೇರಿಸಿಕೊಂಡು ಬೇರೆ ದಾರಿಯಿಂದ ಅವರನ್ನು ಕಳುಹಿಸಿದಲ್ಲಿ ಕ್ರಿಯೆಗಳಿಂದಲೇ ನೀತಿವಂತ ನಿರ್ಣಯವನ್ನು ಹೊಂದಿದ್ದಲ್ಲವೇ. ಆತ್ಮವಿಲ್ಲದ ದೇವು ಸತ್ತದಾಗಿರೋ ಪ್ರಕಾರವೇ ಕ್ರಿಯೆಗಳ ನಂಬಿಕೆಯೂ ಸತ್ತದೆ. ಹಾಗಾದರೆ ಅದಕ್ಕೆ ಅಪ್ಪಕೊಳ್ಳುತ್ತಾನೆ ಕೊನೆಯವರಿಗೆ, ನೀವು ಕ್ರಿಸ್ತ ನಂಬಿಕೆ ಇದ್ದೀರೋ ಇಲ್ಲವೋ ನಿಮ್ಮನ್ನು ಪರೀಕ್ಷಿಸಿರಿ. ಒಂದು ವೇಳೆ ನಿಮ್ಮಲ್ಲಿ ಕ್ರಿಸ್ತ ನಂಬಿಕೆ ಇರುವುದಾದರೆ ನೀವು ನಂಬಿಕೆಯಿಂದ ಯೇಸು ಕ್ರಿಸ್ತ ಕೊಡಲ್ಪಟ್ಟ ಪ್ರಯತ್ನ ಆಜ್ಞೆಗೆ ವಿಧೇಯರಾಗ್ತೀರಿ. ಒಂದು ನಂಬಿಕೆಯನ್ನು ವಿಧೇಯತೆ ಕ್ರಿಯೆಗಳಲ್ಲಿ ತೋರಿಸ್ತೀರಿ ಪ್ರೇರೆ. ಇಲ್ಲದಿದ್ದರೆ ಬರೀ ನಂಬಿಕೆ ಉಂಟು ಆ ಕ್ರಿಯೆ ಇಲ್ಲ, ನಿಮ್ಮ ನಂಬಿಕೆ ಜೀವವಿಲ್ಲದು ಎಂಬುದಾಗಿ ಇಲ್ಲಿ ಯಾಕೋಬನು ಹೇಳ್ತಾನೆ. ಅಂಥ ನಂಬಿಕೆ ಜೀವವಿಲ್ಲದಿದ್ದರೆ ದೇವರು ಅವರನ್ನು ಶಿಕ್ಷೆ ಕೊಡ್ತಾನೆ. ಯಾಕಂದರೆ ಅವರು ನರಕಕ್ಕೆ ಹೋಗಬಾರ್ದು, ಅವರ ನಂಬಿಕೆಯಲ್ಲಿ ನಡೆಯಬೇಕು, ನಂಬಿಕೆ ವೀರರಾಗಬೇಕು. ಅವರಿಗೆ ಕೊಟ್ಟ ನಂಬಿಕೆ ಅವನು ಕಡೆತನ ಕಾಪಾಡಬೇಕು ಎಂಬುದಾಗಿ ಅವರು ಶಿಕ್ಷೆ ಒಳಪಡುತ್ತಾರೆ. ಆದರೆ ಶಿಕ್ಷೆಗಳು ಬೇಡ. ಈ ದಿನ ಪ್ರೇರೆ ಈ ವಾಕ್ಯದ ಮುಖಾಂತರ ನಿಮ್ಮಲ್ಲಿ ನಂಬಿಕೆ ಉಂಟು ಇಲ್ಲ ಎಂಬುದೇ ಕ್ರಿಯೆಗಳ ಮುಕ್ತ ಪರೀಕ್ಷೆ ಮಾಡಬೇಕು. ದೇವರ ಹೇಳೋಣ. ಇವತ್ತು ಅನೇಕರು ಪ್ರೇರೆ ಈ ಸಲ ಅನೇಕರು ಪ್ರೇರೆ ದೇವರನ್ನು ನಂಬುತ್ತೀರಿ. ಈ ಸುವಾರ್ತೆ ಮುಖ ಈ ಟಿ ವಿ ಮಾಧ್ಯಮ ಅನೇಕ ಊರುಗಳಲ್ಲಿ ಪ್ರೇರೆ ಯೇಸು ನಂಬುತ್ತೀರಿ. ಆದರೆ ನಿಮ್ಮ ನಂಬಿಕೆ ನೀವು ನಂಬುವುದಾದರೆ ಯೇಸು ಕ್ರಿಸ್ತನ ವಾಕ್ಯ ಹೇಳ್ತದೆ, ಮಾರ್ಕನ ಬರೆದ ಸುವಾರ್ತೆ 16ನೇ ಅಧ್ಯಾಯದಲ್ಲಿ 15 ಮತ್ತು 16ನೇ ವಾಕ್ಯ. ಯಾಕೋಬನ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ ಮತ್ತು 8ರಿಂದ 13 ವಾಕ್ಯ. ಜೇಮ್ಸ್ ಚಾಪ್ಟರ್ 2 ವರ್ಸ್ 1 and 8 to 13. ನನ್ನ ಸಹೋದರರೇ, ಪ್ರಭಾವವುಳ್ಳ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಪಕ್ಷಪಾತಿಗಳಾಗಿರಬಾರದು. ಇಲ್ಲಿ ಯಾಕೋಬನು ಇಲ್ಲಿ ಹೇಳ್ತದೆ, ದೇವರ ಮಕ್ಕಳಿಗೆ ದೇವರ ಮಕ್ಕಳು ಯೇಸು ನಂಬಿಕೆ ಇಟ್ಟ ದೇವರ ಮಕ್ಕಳು ಪಕ್ಷಪಾತಿಗಳಾಗಬಾರದು. ಇದು ದೇವರ ಒಂದು ಆಜ್ಞೆ ಆಗಿದೆ. ಇಲ್ಲಿ 8ನೇ ವಾಕ್ಯ ನೋಡ್ತೇವೆ.
ಆದರೂ ಶಾಸ್ತ್ರಕ್ಕೆ ಸರಿಯಾಗಿ ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕೆಂಬ ರಾಜಾಜ್ಞೆ ನೀವು ನೆರವೇರಿಸಿದ್ದರೆ ನೀವು ಒಳ್ಳೆಯದನ್ನು ಮಾಡುವವರು. ಪ್ರಿಯನಂತೆ ಅಪೊಸ್ತಲ ಯಾಕೋಬ ಹೇಳ್ತಾನೆ, ದೇವರ ಧರ್ಮ ಅಂದರೆ ದೇವರು ಇವತ್ತು ಹೊಸ ನಂಬಿಕೆಯಲ್ಲೂ ಆ ದಸಾಜ್ಞೆ ನಮಗೆ ಯೇಸು ಕ್ರಿಸ್ತ 2 ಆಜ್ಞೆ ಕೊಟ್ಟಿದ್ದಾನೆ. ಮತ್ತು 2 ಆಜ್ಞೆಗೆ ಅನೇಕ ಆಜ್ಞೆ ಕೊಟ್ಟಿದ್ದಾನೆ. ಪ್ರೇರೆ ಯೇಸು ಕ್ರಿಸ್ತನು ಈ ಭೂಲಕ್ಕೆ ಬಂದಾಗ ಅದು ಯಾವ ಧರ್ಮಶಾಸ್ತ್ರ ಯಾವ ಆಜ್ಞೆಯನ್ನು ಅದು ರದ್ದು ಮಾಡಲ್ಲ. ಎಲ್ಲ ಆಜ್ಞೆಗಳಿಗೆ ಇನ್ನೂ ಎಷ್ಟು ಆಜ್ಞೆ ಕೊಟ್ಟಿದ್ದಾನೆ. ಅದೇ ಯಾಕೋಬ ಹೇಳ್ತಾನೆ, ನೀವು ನಿಮ್ಮ ಸಹೋದರನ್ನು ಪ್ರೀತಿಸಿದರೆ ನೀವು ಪಕ್ಷಪಾತ ಮಾಡುವುದಿಲ್ಲ, ನೀವು ಆತನ್ನು ಪ್ರೀತಿಸಿರಿ. ಆದರೆ ಯಾರು ಪಕ್ಷಪಾತ ಮಾಡ್ತಾರೆ ಅವರು ದೇವರ ಆಜ್ಞೆ ಸಹೋದರನ್ನು ಪ್ರೀತಿ ಮಾಡುವ ಆಜ್ಞೆ ಅವರು ಮೀರಿದ್ದಾರೆ ಅಥವಾ ಅದಕ್ಕೆ ಅವಿಧರಾಗುತ್ತಾರೆ ಎಂಬುದಾಗಿ ಅಪೊಸ್ತಲ ಯಾಕೋಬ ಹೇಳ್ತಾನೆ. 9ನೇ ವಾಕ್ಯದಲ್ಲಿ ಹೀಗೆ ಉಂಟು, ಅದನ್ನು ಬಿಟ್ಟು ಪಕ್ಷಪಾತ ತೋರಿಸೋರಾಗಿದ್ದರೆ ನೀವು ಪಾಪ ಮಾಡೋರಾಗಿದ್ದು ಅಪರಾಧಿಗಳೆಂದು ಧರ್ಮಶಾಸ್ತ್ರದಿಂದ ತೀರ್ಮಾನಿಸಲ್ಪಡುತ್ತೀರಿ. ಇಲ್ಲಿ ಯಾಕೆ ಬರ್ತಾನೆ, ಆ ಸಭೆಯ ಸಹೋದರರು ಒಂದು ಬಡ ಸಹೋದರರಿಗೆ ಅವರು ಪಕ್ಷಪಾತ ತೋರಿಸಿದರು. ಅದೇ ಯಾಕೆ ಬರ್ತಾನೆ, ನೀವು ಪಕ್ಷಪಾತ ತೋರಿಸಿದ ನಿಮಿತ್ತವಾಗಿ ನೀವು ಅಪರಾಧಿಗಳೆಂದು ತೋರಿ ಬರ್ತೀರಿ. ಅದರ್ಥ ದೇವರು ಕೊಟ್ಟ ದಸಾಜ್ಞೆ ಪ್ರೇರೆ. ಅದು ಯಾವ ಆಜ್ಞೆ ನೀವು ಅವಿಧರಾಗ್ತಿರೋ ದೇವರ ಮುಂದೆ ಅಪರಾಧಿಗಳಾಗ್ತೀರಿ. ಅದಕ್ಕೆ ದೇವರ ಮುಂದೆ ನೀತಿವಂತರಾಗಬೇಕಾದರೆ ದೇವರು ಕೂಡ ದಸಾಜ್ಞೆಗಳನ್ನು ಹೊಸ ಅನೇಕ ಎಲ್ಲ ಆಜ್ಞೆ ವಿಧಿ ಆಗುವುದರ ಮುಖಾಂತರ ನೀವು ದೇವ್ರ ನೀತಿವಂತರಿಂದ ತೋರಲ್ಪಡುತ್ತೀರಿ. 10ನೇ ವಾಕ್ಯ ಓದ್ತೇನೆ, ಯಾಕೆಂದರೆ ಯಾವನಾದರೂ ಧರ್ಮಶಾಸ್ತ್ರವನ್ನೆಲ್ಲ ಕೈಕೊಂಡು ನಡೆದು ಒಂದೇ ಒಂದರಲ್ಲಿ ತಪ್ಪಿದರೆ ಅವನೆಲ್ಲ ವಿಷಯದಲ್ಲಿಯೂ ಅಪರಾಧಿ ಆಗ್ತಾನೆ. ಇಲ್ಲಿ ಯಾಕೆ ಬರ್ತಾನೆ, ಧರ್ಮ ಉಪದೇಶಿಸಿರುವ 10 ಆಜ್ಞೆಯನ್ನು ಕೈಕೊಂಡು ಒಂದು ಆಜ್ಞೆಗೆ ಅವಿಧರಾದರೆ ಎಲ್ಲ ವಿಷಯ ಅಪರಾಧಿ ಆಗ್ತೀರಿ ಎಂಬುದಾಗಲಿ ಯಾಕೋಬನು ಹೇಳ್ತಾನೆ. 11ನೇ ವಾಕ್ಯ, ವ್ಯಭಿಚಾರ ಮಾಡಬಾರ್ದೆಂದು ಹೇಳಿದವನೇ ನರಹತ್ಯೆ ಮಾಡಬಾರ್ದೆಂದು ಹೇಳಿದನು. ಆದ ಕಾರಣ ನೀನು ವ್ಯಭಿಚಾರ ಮಾಡದೇ ಇದ್ದರೂ ನರಹತ್ಯೆ ಮಾಡಿದರೆ ಧರ್ಮ ಪ್ರಮಾಣವನ್ನು ಮೀರಿದವನಾದಿ. ನೀವು ಬಿಡುಗಡೆ ಮಾಡುವ ಧರ್ಮ ಪ್ರಮಾಣದ ಪ್ರಕಾರ ತೀರ್ಮಾನವನ್ನು ಹೊಂದತಕ್ಕವರೆಂದು ನಡೀರಿ. ಇಲ್ಲಿ ಯಾಕೆ ಹೇಳ್ತಾನೆ, ಇವತ್ತು ನಿಮಗೆ ಎಲ್ಲ ಶಾಪದ ದೇವರ ಆತ್ಮನು ತೋರಿಸ ಅನೇಕರು ಈ ಸಂದರ್ಭ ಅನೇಕರು ಸಾಲ ಎಂಬ ಶಾಪದಲ್ಲಿದ್ದೀರಿ. ಕೆಲವರು ಬಡತನ, ಕೊರತೆ, ಕೆಲವರು ರೋಗ ಎಂಬ ಶಾಪದಲ್ಲಿದ್ದೀರಿ. ಕೆಲವರು ನಿಮ್ಮ ಸಂತಾನ ಬಂದ ಜನರೇಷನ್ ಶಾಪದಲ್ಲಿದೆ. ಎಲ್ಲ ಶಾಪದಿಂದ ನಿಮಗೆ ಬಿಡುಗಡೆ ಆಗಬೇಕಾ? ಯಾಕೆ ಬೆಳಿತಾನೆ, ದೇವರು ಕೊಟ್ಟ ದಸಾಜ್ಞೆಗಳನ್ನು ಹೊಸ ಮಡಕೆ ಅದು ಇನ್ನೂ 2 ಆಜ್ಞೆ ಕೊಟ್ಟು ಇನ್ನೂ ಅನೇಕ ಆಜ್ಞೆ, ಈ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದಾದರೆ ನೀವು ಪರಿಪೂರ್ಣ ಬಿಡುಗಡೆ ಹೊಂದುತ್ತೀರಿ ಎಂಬುದಾಗಿ ಯಾಕೋಬ ಹೇಳ್ತಾನೆ. ಮತ್ತು 11ನೇ ವಾಕ್ಯದಲ್ಲಿ ಹೇಳ್ತಾನೆ, ಕರುಣೆ ತೋರಿಸದೆ ಇರುವವನಿಗೆ ನ್ಯಾಯ ತೀರ್ಪಿನಲ್ಲಿ ಕರುಣೆ ತೋರಿಸಲ್ಪಡುವುದಿಲ್ಲ. ಇದರ್ಥವಾಗಿದೆ, ಅಲ್ಲಿ ಆ ಸಹೋದರರು ಆ ಬಡ ಸಹೋದರನಿಗೆ ಕರುಣೆ ತೋರಿಸಿದ ನಿಮಿತ್ತವಾಗಿ ಅವರ ಮೇಲೆ ದೇವರ ಶಿಕ್ಷೆ ಬಂದಿತ್ತು. ನಿಮ್ಮ ಜೀವಿತದಲ್ಲಿ ಯಾವುದೇ ಕಷ್ಟಗಳು ಇರುವುದಾದರೆ ನೀವು ಪರೀಕ್ಷೆ ಮಾಡಬೇಕು. ಕಾರಣವಿಲ್ಲದೆ ಯಾವ ಕಷ್ಟ, ಯಾವ ಸಂಕಟ, ಯಾವ ನೋವು, ಯಾವ ವೇದನೆ, ಯಾವ ರೋಗವು ಬರುವುದಿಲ್ಲ. ಪ್ರತಿಯೊಂದಕ್ಕೆ ಏನಾದರೂ ಕಾರಣ ಉಂಟು. ಅದಕ್ಕೆ ನಿಮ್ಮ ಜೀವಿತವನ್ನು ಪರೀಕ್ಷಿಸಬೇಕು. ನಿಮ್ಮ ಜೀವಿತ ಕಷ್ಟಗಳು ಬರುವಾಗ ನೀವು ಪರೀಕ್ಷೆ ಮಾಡುವವರಾಗಬೇಕು. ಮತ್ತು ಕಷ್ಟಗಳು ಬರಬಾರದೆ ಮೊದಲೇ ನೀವು ಪರೀಕ್ಷೆ ಮಾಡಬೇಕು. ನೀವು ದೇವರ ವಾಕ್ಯದಲ್ಲಿರುವ ಎಲ್ಲ ಆಜ್ಞೆಗಳಿಗೆ ನಡೆಯುತ್ತಿರು ಇಲ್ಲ ಪರೀಕ್ಷಿಸಿ. ಎಲ್ಲ ಆಜ್ಞೆ ನಡೆಯುತ್ತಾರೆ ನಾವು ನೋಡ್ತೇವೆ. ಕರುಣೆಯು ತೋರಿಸುವ ಕರುಣೆಯು ನ್ಯಾಯ ತೀರ್ಪು ಗೆದ್ದು ಹೋಗ್ತದೆ ಎಂದಲ್ಲಿ ಆ ಸಹೋದರರು ಒಂದು ವೇಳೆ ಆ ಬಡ ಕರುಣೆ ತೋರಿಸಿದರೆ ಅವನ ಮೇಲೆ ನ್ಯಾಯ ತೀರ್ಪು ಬರುತ್ತಿದ್ದಲ್ಲ. ಇವತ್ತು ದೇವರು ನಿಮ್ಮನ್ನು ಪ್ರೀತಿಸ್ತಾನೆ, ದೇವರು ನಿಮ್ಮನ್ನು ಕರುಣಿಸ್ತಾನೆ. ದೇವರು ತನ್ನ ಒಬ್ಬನೇ ಮಗನಾದ ಯೇಸು ರಕ್ತದ ಮೂಲಕ ನಿಮ್ಮನ್ನು ಕರೆದುಕೊಂಡಿದ್ದಾನೆ. ನೀವು ದೇವರ ಮಕ್ಕಳಾಗಿದ್ದೀರಿ. ದೇವರು ತನ್ನ ಕೃಪೆಯ ಮುಖಾಂತರ ನಿತ್ಯ ಜೀವನ ಕೊಟ್ಟಿದ್ದಾನೆ. ಅದಕ್ಕೆ ಒಂದು ವೇಳೆ ನೀವು ದೇವರ ವಾಕ್ಯಕ್ಕೆ ಅವಿಧರಾಗಿ ನಡೆಯುವುದಾದರೆ ದೇವರು ನಿಮ್ಮನ್ನು ಪ್ರೀತಿಸ್ತಾನೆ. ನೀವು ನರಕಕ್ಕೆ ಹೋಗಬಾರದು ಉದ್ದೇಶದಿಂದ ನಿಮಗೆ ಶಿಕ್ಷೆ ಕೊಡುತ್ತಾನೆ. ಅದೇ ಶಿಕ್ಷೆಗಳು ಬೇಡ ಆದರೆ ದಿನಾಲು ದೇವರ ವಾಕ್ಯದ ಮುಖಾಂತರ ದೇವರ ಆಜ್ಞೆಗಳನ್ನು ಓದಿಕೊಂಡು ನಿಮ್ಮ ಜೀವಿತ ಪರೀಕ್ಷಿಸಿರಿ. ದೇವರ ಪ್ರತಿ ಆಜ್ಞೆಗೆ ನೀವು ಬಿದಿರಾಗ್ತಿಲ್ಲವನ್ನು ಪರೀಕ್ಷೆ ಮಾಡೋರಾಗಬೇಕು. ಯೋಬನ ಪುಸ್ತಕ 13ನೇ ಅಧ್ಯಾಯದಲ್ಲಿ 23ನೇ ವಾಕ್ಯ, ನನ್ನ ಪಾಪ ದೋಷಗಳೆಷ್ಟು, ನನ್ನ ಪಾಪವನ್ನು ದ್ರೋಹವನ್ನು ನನಗೆ ತಿಳಿಯಪಡಿಸು. 24ನೇ ವಾಕ್ಯ ಹೇಳ್ತದೆ, ನೀನು ವಿಮುಖನಾಗಿ ನನ್ನ ಶತ್ರು ವೆಂದೆನಿಸುವುದೇಕೆ? ಆರಿ ಹೋಗುವ ಎಲೆಯನ್ನು ನಡುಗಿಸುವಿಯಾ? ಒಣಗಿದ ಒಟ್ಟನ್ನು ಅಟ್ಟಿ ಬಿಡುವಿಯಾ? ನನ್ನ ವಿಷಯವಾಗಿ ಕಠಿಣದ ತೀರ್ಪುಗಳನ್ನು ಬರೆದು ನನ್ನ ಯೌವನದ ಪಾಪಗಳ ಫಲದ ಬಾಧ್ಯತೆ ನನಗೆ ಕೊಟ್ಟಿದ್ದೀ. ಯೋಬನ ಪುಸ್ತಕ 13ನೇ 23ರಿಂದ 26ನೇ ವಾಕ್ಯ ತನಕ. ಜೋಬ್ ಚಾಪ್ಟರ್ 13 23 to 26. ಯೋಬನ ಜೀವಿತ ಕಷ್ಟಗಳು ಬಂದಿರುವಾಗ, ರೋಗಗಳು ಬಂದಿರುವಾಗ ದೇವದಕ್ಕೆ ಬೇಡ, ದೇವ ನನ್ನ ಪಾಪ, ನನ್ನ ದೋಷವನ್ನು ತಿಳಿಯಪಡಿಸು, ನನ್ನ ಯಮನದ ಪಾಪಗಳನ್ನು ತೋರಿಸಿಪಡಿಸು. ಅಲ್ಲಿ ಯೋಬನಿಗೆ ಗೊತ್ತಾಯಿತು, ದೇವರ ಕಾರಣವಿಲ್ಲದೆ ಯೋಬನಿಗೆ ಸೈತಾನಿಗೆ ಅಟ್ಯಾಕ್ ಮಾಡಲಿಕ್ಕೆ ಅನುಮತಿ ಕೊಡಲಿಲ್ಲ. ಯೋಬನಲ್ಲಿ ಪಾಪಗಳಿತ್ತು. ಅವನ ಪಾಪವನ್ನು ಮುಚ್ಚಿಟ್ಟುಕೊಂಡು ತಾನು ನೀತಿವಂತನು, ತಾನು ಈ ಅಹಂಕಾರವನ್ನಿತ್ತು.
ಅದೇ ದೇವರು ಅವನಿಗೆ ನಿತ್ಯ ಜೀವನ ವಾಗ್ದಾನ ಮಾಡಿದ ನಿಮಿತ್ತವಾಗಿ ಅವನ ನರಕಿಗೆ ಹೋಗಬಾರ್ದು ನಿಮಿತ್ತವಾಗಿ ಸೈತಾನಿಗೆ ಅನುಮತಿ ಕೊಡ್ತಾನೆ. ಅವನಿಗೆ ಕಷ್ಟ ತರಲಿಕ್ಕೆ ಆ ಕಷ್ಟಗಳು ಬರುವಾಗ ಯೋಬನಿಂದ ಬೆಳೆ, ದೇವ ನನ್ನಲ್ಲಿ ಯಾವುದೇ ಪಾಪಗಳಿದ್ದರೆ, ಯಾವ ದೋಷಗಳಿದ್ದಾನೆ ತಿಳಿಯಪಡಿಸು. ಈ ರೀತಿ ಅವನು ಕೇಳಿದಪ್ಪ. ಅದೇ ರೀತಿ ನಿಮ್ಮ ಜೀವಿತದಲ್ಲಿ ಪ್ರೇ ಯಾವುದೇ ಕಷ್ಟಗಳು ಉಂಟು ಪ್ರೇ, ನಿಮ್ಮ ಜೊತೆ ಸಾಲ ಉಂಟು ಪ್ರೇ, ಅನೇಕರು ಪ್ರೇ ಅನೇಕ ವಿಧ ಕಷ್ಟದಲ್ಲಿ, ಬಡತನದಲ್ಲಿ, ಕೊರತೆಯಲ್ಲಿ, ಸಾಲದಲ್ಲಿ, ರೋಗದಲ್ಲಿ, ನಿರಾಶೆಯಲ್ಲಿ, ಜಿಗುಪ್ಸೆಯಲ್ಲಿ, ಸಮಾಧಾನವಿಲ್ಲದೆ ಚಿಂತೆಯಲ್ಲಿದ್ದೀರಿ. ದೇವರ ಆತ್ಮನಿತಾನೆ ಇವತ್ತು ಈ ಸಂದೇಶ ಮುಖಾಂತರ ನಿಮಗೆ ಬಿಡುಗಡೆ ಕೊಡಲಿಕ್ಕೆ ಬಯಸ್ತಾನೆ. ನಿಮಗೆ ಬಿಡುಗಡೆ ಬೇಕಾ? ಆ ದೇವರ ಆ ಶಿಕ್ಷೆಯಿಂದ ನಿಮಗೆ ರಕ್ಷಣೆ ಆಗಬೇಕಾ? ಆದ್ದರಿಂದ ದೇವರ ಬೇಡಿಕೊಳ್ಳಿರಿ, ದೇವ ನನ್ನ ಹೃದಯನ ಪರೀಕ್ಷಿಸು, ದೇವ ನನ್ನ ಹೃದಯ ತಿಳ್ಕೋ. ಎಲ್ಲಿಯಾದ ನನ್ನ ಜೀವಿತದಲ್ಲಿ ಯೌವನದಲ್ಲಿ ಆಗಲಿ ಅದು ಯಾವ ಸಲ ನನ್ನಲ್ಲಿ ಪಾಪ ಮಾಡುವುದಾದರೆ ಆ ಪಾಪ ಬಗ್ಗೆ ನನ್ನ ವಾಕ್ಯದ ಮುಖಾಂತರ, ವಾಕ್ಯ ಕೇಳುವ ಮುಖಾಂತರ, ವಾಕ್ಯ ಓದುವ ಮುಖಾಂತರ, ವಾಕ್ಯ ಧ್ಯಾನ ಮಾಡುವ ಮುಖಾಂತರ, ನಿನ್ನ ಸೇವಕರ ಮುಖಾಂತರ, ಪ್ರವಾದನೆ ಮುಖಾಂತರ ನನಗೆ ತೋರಿಸಿಕೊಡಿದ್ದೇವ. ನಾನು ಒಪ್ಪಿಕೊಳ್ಳುತ್ತೇನೆ ಅಂತ ಈ ರೀತಿ ಪ್ರಾರ್ಥನೆ ಮಾಡಿದರೆ ದೇವರು ಯೋಬನ ಪಾಪವನ್ನು ದೇವರು ಅವನಿಗೆ ಮನವರಿಕೆ ಆಯಿತು. ಅವನ ಕಡೆಗೆ 40 ಆದಲ್ಲಿ ಅವನ ಪಶ್ಚಾತ್ತಾಪಟ್ಟನು. ಆಗ ದೇವರು ಅವನಿಗೆ 2 ಪಟ್ಟು ಆಶೀರ್ವಾದ. ಈ ರೀತಿ ಪಶ್ಚಾತ್ತಾಪ ಪಡುವುದರೆ ದೇವರು 2 ಪಟ್ಟು ಆಶೀರ್ವಾದ ಕೊಡ್ತಾನೆ, ದೀರ್ಘಾಶು ಕೊಡ್ತಾನೆ ಮತ್ತು ನಿತ್ಯ ಜೀವ ನಿಮಗೆ ಕೊಡುವನಾಗಿದ್ದಾನೆ. ದೇವರು ನಮಗೆ ಸ್ತೋತ್ರವಾಗಲಿ. ಈ ಸಂದೇಶ ನಿಮ್ಮ ಜೀವಿತದಲ್ಲಿ ನಿಜವಾಗಿ ಉತ್ತೇಜನ ಉಂಟು ಆಗಿದರೆ ನಿಮ್ಮ ಅಭಿಪ್ರಾಯ ತಿಳಿಸಿರಿ. ನಿಮಗೆ ನಾನು ಪ್ರಾರ್ಥನೆ ಮಾಡ್ತಾನೆ. ತನ್ನ ದೇವರೇ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಸ್ತೋತ್ರ ಕೊಂಡಾಡ್ತಾನೆ. ಇದರ ಪ್ರತಿಯೊಬ್ಬ ವೀಕ್ಷಕರನ್ನು ದೇವ ಈ ವಾಕ್ಯದ ಮುಖಾಂತರ ಅವರಲ್ಲಿ ಮಾತನಾಡಿಕೊಂಡು, ಈ ವಾಕ್ಯದ ಮುಖಾಂತರ ತಮ್ಮ ಜೀವಿತ ಪರೀಕ್ಷಿಸಿಕೊಂಡು ಅದರ ಪರಿಪೂರ್ಣ ಪರಿಶುದ್ಧರಾಗಿ ನೀತಿಯನ್ನು ಜೀವಿಸಿಕೊಂಡು ನಿನ್ನ ಆಶೀರ್ವಾದವನ್ನು ಹೊಂದಿಕೊಳ್ಳುವುದೇ ಈ ಜನರಿಗೆ ನಿನ್ನ ಕೃಪೆ ಕೊಡಬೇಕು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್.